ನಮಸ್ಕಾರಪ್ಪ. ಏನ್ ಬೇಕು ಸರ್? ಏನೇನ್ ಬೇಕು? 1-2 ಕೆಜಿ ಉಳ್ಳಾಗಡ್ಡಿ ಹಾಕು. ಮತ್ತೆ ಟೊಮೆಟೊ 1-2 ಕೆಜಿ ಹಾಕು. ಮತ್ತೆ ಸರ್ ಮೆಣಸಿನ್ಕಾಯಿ ಚಲೋ ಅದಾವ? ಚೆನ್ನಾಗಿದೆ ಸರ್. 1 ಕೆಜಿ ಹಾಕು. ಮತ್ತೆ ಸರ್ ಕೋಸ್ಗಡ್ಡೆ ಹಾ ಸರ್ ಚೆನ್ನಾಗದಾವ? ಚೆನ್ನಾಗಿದೆ ಸರ್. 1-2 ಹಾಕು. ಹಾ ಸರ್ 2 ನಿಮಿಷ ಸರ್ ಹಾಕಿ ಕೊಡ್ತೀನಿ. ಹಾಕು, ಬಡಬಡ ಹಾಕು, ಟೈಮ್ ಇಲ್ಲ ಮೊದಲ. ಸರ್ ಹಾಕಿ ಕೊಡ್ತೀನಿ. ಹಾಕು ಬಡಬಡ. ತೂಕ ಕರೆಕ್ಟ್ ಆಗಿ ಬಾಯಪ್ಪ. ಚೆನ್ನಾಗಿರೋ ಹಾಕು ಸರ್ ಚೆನ್ನಾಗಿದೆ ಸರ್. ಕೊಳತುವಿಲ್ಲಲ್ಲ? ಕೊಳ್ತಿಲ್ಲ, ಎಲ್ಲ ಚೆನ್ನಾಗಿದೆ ಸರ್. ಮತ್ತೆ ಸರ್ ಆಯ್ತೇನಿಲ್ಲ. ಎಷ್ಟಾಯ್ತಪ್ಪ ಸರ್? 40 41 80 ಸರ್. 80. ಮೊದಲೇನು ಬ್ಯಾಲೆನ್ಸ್ ಅದ? 65 ಸರ್. 65 ಒಂದು 80 ಎಷ್ಟಾಯ್ತಲೆ? 145. ಒಂದು ಕೆಲಸ ಮಾಡು, ಹಾ ಸರ್. ಒಂದು 200 ರೂಪಾಯಿ ಇಟ್ಟುವ. ಹಾ ಸರ್. ಮತ್ತೆ ಮುಂದೆ ವಾಪಸ್ ಕೊಡುವಂತೆ. ಸರಿ ಸರ್. ಆಯ್ತಾ? ಹಾ ಸರ್. ಆಯ್ತಾ? ಎಲ್ಲ ಟೈಮ್ ಆಗಿತ್ತು ಸರ. ಹಾಂ, ನಿಮ್ಮ ಸಾಹೇಬ್ ತತ್ತಿ ಇಲ್ಲೇ ಇಟ್ಟೋಗೇನು ಸರ್? ಆ ಸಾಹಿಬ್ ಪುಣ್ಯ ಬರಲಿ. ಆ ಸಾಹಿಬ್ಗ ಒಂದು 8 ಮಂದಿ ಹೆಣ್ಮಕ್ಳಾಗಲಿ. 8 ಮಂದಿ? ಹ್ಞೂ. ಏನ್ ಸರ್? ಯಾಕಂದ್ರೆ ಮೊದಲ ಹೆಣ್ಮಕ್ಳ ಸಂಖ್ಯೆ ಕಮ್ಮಿ ಅದ. ಎಷ್ಟೋ ಮಂದಿ ಮದುವೆ ಆಗ್ಲಾರ್ದ ಕುಂತಾರ. ಬೇಕಿದ್ರೆ ನಿನಗೊಂದು ಆರ ಆಗ್ಲಿ. ಸರ ನನಗಿನ್ನೂ ಮದುವೆ ಆಗಿಲ್ಲ. ಹೌದೇನ? ಮೊದಲು ಮದುವೆ ಆಗಿ. ಹಲೋ ಸರ, ಎಲ್ಲಿದ್ದೀರಿ? ಹಾಂ ಸರ್, ಬರ್ತಾ ಇದ್ದೀನಿ. ಬರ್ರಿ ಸರ, ಟೈಮ್ ಆಗ್ಯದ. ಮೊದಲೇ ಟೈಮ್ ಜಾಸ್ತಿ ಆಗ್ಯದ. ಬಂದೆ ಸರ್, ಬಂದೆ. ಹಾಂ ಸರಿ ಸರ. ಬರ್ರಿ ಸರ, ಮೊದಲೇ ಟೈಮ್ ಆಗ್ಯದ. ಸರ್ ಟೈಮ್ ಬರ್ರಿ, ಮತ್ತೆ ಕುಂದ್ರಿ. ತಗೊಳ್ರಿ ಸರ್. ಎತ್ತತ್ತು ತಗೋ. ನಮಸ್ಕಾರ. ಶಾಲೆಗೆ ಬಂದ ತಕ್ಷಣ ಮಕ್ಕಳು ನಮ್ಮನ್ನ ಏನಂತ ಕರೀತಾರೆ ಗೊತ್ತಾ? ವಾರ, ಗುರುವಾರ. ನೋಡ್ರಿ, ಒಂದೊಂದು ಎರಡು ಮಾತು. ನಮಸ್ಕಾರ ರೀ ಮಾಸ್ಟ್ರೆ. ಸರ್ ನಮಸ್ಕಾರ. ನಾನು ಯಾರಂತ ಗೊತ್ತಾಯ್ತಾ ಇಲ್ಲ ನಿಮಗೆ? ಇಲ್ಲ ಸರ್, ಗೊತ್ತಾಗ್ಲಿಲ್ಲ ಯಾರಂತ. ಹಾಯ್ ಮಾಸ್ಟ್ರೆ, ನಾನು ಯಾರಂತ ಗೊತ್ತಿಲ್ಲ ರೀ. ಇದು ಹೆಚ್ಚಿನ ಕರ್ಮ ಬಂತು ಬಿಡು. ಏಲೇ ನೀನು ಹೇಳು, ನಾನು ಯಾರಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಮಾಸ್ಟ್ರು. ಹೇಳವ್ರಿ. ಇವ್ರು ಯಾರು ಗೊತ್ತಿಲ್ಲ? ಇವರು ನಮ್ಮವ್ರ ಲೀಡ್ರ್. ಇವ್ರ ಹೆಸರು ಬೆಂಕಿ ಬಸವ ಅಂತ. ಇವ್ರ ಹೆಸರು ನಾಯಿ ಹಂದಿ ಮರಿಗೆಲ್ಲ ಗೊತ್ತು. ಮೊನ್ನೆ ಬಸ್ ಸ್ಟ್ಯಾಂಡ್ನಾಗ ಚಪ್ಪಲಿ ತಗೊಂಡಿಸಿಲ್ಲ ಇವ್ರ. ಅಲ್ಲೇ ನಾನು ಸಾಧನೆ ಮಾಡಿ ಹೇಳ್ಬೇಡಪ್ಪ. ನೀವು ಬಸ್ ಸ್ಟ್ಯಾಂಡಾಗ ಚಪ್ಪಲಿ ತಂದು ಹೊಡಿಸಿ ಕೇಳಿದ್ರಲ್ಲ ನನಗೆ. ಸುಮ್ಮನೆ ಏನಂದ್ರಲ್ಲ ಸಾಬ್ರೆ, ಇವನು ನಮ್ಮ ಹುಡುಗ ರೀ. ಇದರಿಂದ ಏನೋ ಸಮಸ್ಯೆ ಅದಂತ ಸ್ವಲ್ಪ ನೋಡ್ರಿ. ಅದು ನಮ್ಮ ಕಡೆಯಿಂದ ಸಮಸ್ಯೆ. ನಿಮ್ಮಿಂದಾನೇ ಪ್ರಾಬ್ಲಮ್ ಆಗ್ಯದ. ಹೇಳು. ಏನು ಸರ್ ಪ್ರಾಬ್ಲಮ್? ಗೌಡ, ನನಗೆ ಗಂಡು ಹುಟ್ಟದ ಈ ಮಂದಿ ಹೆಣ್ಮಕ್ಳು ಫುಡ್ ಕೊಟ್ರ ನೋಡ್ರಿ. ಅವನಿಗೆ ನೋಡಿದ್ರ ಗಂಡು ಹುಡುಗನ ಮನ್ಯಾಗ, ನೀವು ನೋಡಿದ್ರೆ ಹೆಣ್ಮಕ್ಳು ಬೂಟ್ ಕೊಟ್ಟಿರಿ. ಮತ್ತೆ ಇದು ಏನು ಸಣ್ಣ ಸಮಸ್ಯೆ? ಇದು ನಿಮ್ಮ ಸಮಸ್ಯೆ. ಮತ್ತೆ ದೊಡ್ಡ ಸಮಸ್ಯೆ. ಬಹಳ ದೊಡ್ಡ ಸಮಸ್ಯೆ. ಈ ಕಾವೇರಿ ಸಮಸ್ಯೆ, ಮಹಾದಾಯಿ ಸಮಸ್ಯೆ, ಇಂಡಿಯಾ ಪಾಕಿಸ್ತಾನ ಸಮಸ್ಯೆಗಿಂತ ಈ ಸಮಸ್ಯೆ ಅದಲ್ಲ, ಬಹಳ ದೊಡ್ಡ ಸಮಸ್ಯೆ ಐತಿ ಇದು. ಇರಲಿ, ನಿಮ್ಮ ಮಗ ಇಲ್ಲಿ ಓದಕ್ಕೆ ಎಷ್ಟು ವರ್ಷ ಆಯ್ತು? 2ನೇ ಕ್ಲಾಸ್. 2 ವರ್ಷ. 2 ವರ್ಷ ಆಯ್ತು ನಿಮ್ಮ ಮಗ ಓದಕ್ಕೆ. ಒಂದಿನಾರ ಬಂದು ನನ್ನ ಮಗ ಹೆಂಗೆ ಓದ್ತಾನಂತ ಕೇಳಿರೆ ಮಾಸ್ತರ, ನಮ್ಮ ಮಕ್ಕಳು ಸಾಲಿ ಓದ್ತಾವು, ಹಾಳಾಗೋತಾವು. ಅವೆಲ್ಲ ತಗೊಂಡು ನೀನೇನು ಮಾಡ್ತಾರ್ರಿ? ನಿಮಗೆ ಸರ್ಕಾರ ಸಂಬಳ ಕೊಡ್ತದಿಲ್ಲ. ಮತ್ತು ಇಂಥವೆಲ್ಲ ಕೆಲಸ ಸರಿಗೆ ಮಾಡ್ಬೇಕು. ಅದಕ್ಕೆ ನೋಡಿದ್ರೆ ಪಾಪ 3 ಹೆಣ್ಣಿನಿಂದ ಒಂದು ಗಂಡು ಹುಟ್ಟದ. ಪಾಪ ಹುಡುಗನ ಸಾಲಿಗೆ ತಂದು ಹಾಕ್ಯಾನ. ಮತ್ತು ಅವನಿಗೆ ನೋಡಿದ್ರೆ ಹೆಣ್ಣು ಬಿಟ್ಟು ಕೊಟ್ಟಿರಿ. ಯಾರಿಗೆ ಹೇಳಮ್ಮ ಇದ್ರ ಸಮಸ್ಯೆ? ಹಿಂಗೆ ಮಾಡ್ತಾರೆ ನೋಡ್ರಿ. ಪಾಠನೂ ಸರಿಗೆ ಮಾಡೋದಿಲ್ಲ, ಬೂಟನೂ ಸರಿಗೆ ಕೊಡೋದಿಲ್ಲ. ಅದಕ್ಕೆ ಜನ ಅಂತಾರ ಸರ್ಕಾರಿ ಶಾಲೆ ಸರಿಗಿಲ್ಲ, ಮಾಸ್ತರ್ ಪಾಠ ಮಾಡೋದಿಲ್ಲ ಅಂತ. ಈ ಮಾತದಲ್ಲ ಖರೆ ಐತಿ. ಈ ಸರ್ಕಾರದವರು ನಮಗೇನು ಪಾಠ ಮಾಡಕ್ಕೆ ಸಂಬಳ ಕೊಡೋದಿಲ್ಲ.
ನಿಮ್ಮ ಮಕ್ಕಳ ಹಾರೈಕೆ ಮಾಡೋಕೆ ನಮ್ಗೆ ಸಂಬಳ ಕೊಡ್ತಾರೆ. ಈ ಬೂಟು ಅಗ್ಲಿ ಬದ್ಲಿ ಆದಕ್ಕೆ ನಿಮ್ಗೆ ದೊಡ್ಡ ಸಮಸ್ಯೆ ಆದರೆ ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳ್ಬೇಕು? ನಿನಗೇನ್ರಿ ಮಾಸ್ತರ 10 ಗಂಟೆಗೆ ಬರ್ತದೆ 4ವರೆಗೆ ಹೋಗ್ಬಿಡ್ತದೆ. ನಿಮಗೇನ್ರಿ ರಾಜ ಅಂದ್ರೆ ನೀವೇ, ಪ್ರಧಾನ ಅಂದ್ರೆ ನೀವೇ. ಹೌದು, ಇದು ಎಲ್ಲರೂ ಭಾಳ ಚಲೋ ಅಂತಾರೆ. 10 ಗಂಟೆಗೆ ಬರ್ತೀರಿ, 4 ಗಂಟೆಗೆ ಹೋಗ್ತೀವಿ. ಆದರೆ 10 ಗಂಟೆಯಿಂದ 4 ಗಂಟೆವರೆಗೆ ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ನಿಮ್ಗೆ. ಗೊತ್ತಾಗ ಅವಶ್ಯಕತೆನೇ ಇಲ್ಲ. ನಾ ಹೇಳ್ತೇನೆ ಕೇಳ್ರಿ. ಬೆಳಗ್ಗೆ 9:40 ನಾವು ಬರ್ತೀವಿ. 9:45 ಪ್ರಾರ್ಥನೆ ಶುರುವಾಗುತ್ತೆ. 10 ಗಂಟೆಗೆ ಪ್ರಾರ್ಥನೆ ಮುಗಿಯುತ್ತೆ. ಮತ್ತು 10 ಗಂಟೆಯಿಂದ 10:30ವರೆಗೂ ಎಲ್ಲ ಮಕ್ಕಳಿಗೆ ಹಾಲು ಕುಡಿಸ್ಬೇಕು. 10:30ರಿಂದ ಮತ್ತೆ ತರಗತಿ ಆರಂಭ ಆಗುತ್ತೆ. ಇನ್ನೇನು ಪಾಠ ಮಾಡ್ಬೇಕನ್ನಷ್ಟರಲ್ಲಿ ಬರ್ತಾರೆ. ಸರ ಹಾಲು ಕುಡಿದೋರ ಸಂಖ್ಯೆ ಅಪ್ಡೇಟ್ ಮಾಡ್ಬೇಕಂತ. ಮತ್ತು ಮಾಸ್ತರ್ ಮೊಬೈಲ್ ತೊಗೋಬೇಕು. ಅಲ್ಲ ಮಕ್ಕಳ ಮುಂದೆ ಮೊಬೈಲ್ ತಗೊಂಡು ಅಪ್ಡೇಟ್ ಮಾಡಬೇಕು. ಇನ್ನೇನು 2ನೇ ಪಾಠ ಶುರು ಮಾಡ್ಬೇಕನ್ನಷ್ಟರಲ್ಲಿ ಸರ ಈ ಹಾಜರಿ ಅಪ್ಡೇಟ್ ಮಾಡ್ಬೇಕಂತ. ಮತ್ತು ಮಕ್ಕಳ ಮುಂದೆ ಮೊಬೈಲ್ ತಗೊಂಡು ಹಾಜರಿ ಅಪ್ಡೇಟ್ ಮಾಡಬೇಕು. ಮತ್ತು ಮಧ್ಯಾಹ್ನ 12:30 ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಎಲ್ಲ ಮಕ್ಕಳಿಗೆ ಊಟಕ್ಕೆ ಬಿಡಬೇಕು. ಊಟ ಮಾಡಿದ ಮೇಲೆ ಪ್ರತಿಯೊಬ್ಬರಿಗೂ ಹಾಲು ಕುಡಿಸ್ಬೇಕು, ತತ್ತಿ ತಿನ್ನಿಸ್ಬೇಕು. ಇಲ್ಲಿಗೆ 1:30 ಆಗಿರುತ್ತೆ. 1:30 ಆಗಿರುತ್ತೆ. ಇನ್ನೇನು ಪಾಠ ಶುರು ಮಾಡ್ಬೇಕನ್ನಷ್ಟರಲ್ಲಿ ಸರ ಬಾಳೆಹಣ್ಣು ತಿಂದೋರು, ತತ್ತಿ ತಿಂದೋರು ಲಿಸ್ಟ್ ಅಪ್ಡೇಟ್ ಮಾಡ್ಬೇಕಂತ. ಮತ್ತೆ ಮೊಬೈಲ್ ತೊಗೋಬೇಕು, ಮಕ್ಕಳ ಮುಂದಾನ ಅಪ್ಡೇಟ್ ಮಾಡಬೇಕು. ಇಲ್ಲಿಗೆ ಮುಗಿಲಿಡ್ರಿ ಸ್ವಾಮಿ, ಇನ್ನೂ ಶುರುವಾಗುತ್ತಾ. ಇನ್ನೇನು ಪಾಠ ಶುರು ಮಾಡಬೇಕು ಅನ್ನೋಷ್ಟರಲ್ಲಿ ಯಾರೊಬ್ಬ ಬರ್ತಾನೆ. ಸರ ಒಂದು ಅರ್ಜೆಂಟು ದೃಢೀಕರಣ ಬೇಕು ನೋಡ್ರಿ. ಅವಾಗ ನೋಡಿದ್ರೆ 1995 ಓದಿರ್ತಾನೆ. ಅವನ್ನೆಲ್ಲ ದಾಖಲಾತಿ ತೆಗೆದು ಹುಡುಕಿ ಅವನು ದೃಢೀಕರಣ ಬರೆದು ಕೊಡಬೇಕು. ಅಲ್ಲಿಗೆ ಮುಗಿತದ? ಮುಗಿಯೋದಿಲ್ಲ. ನಿಮ್ಮಂಥ ಸಮಾಜ ಸೇವಕರು ಬರ್ತಾರ. ಯಾಕ್ರೀ ಮಾಸ್ತರ ಅಕ್ಕಿ ಸರಿ ಬಂದಿಲ್ಲ, ಯಾಕ್ರೀ ಮಾಸ್ತರ ಬ್ಯಾಳೆ ಸರಿ ಬಂದಿಲ್ಲ, ಯಾಕ್ರೀ ಮಾಸ್ತರ ಬೂಟು ಸರಿ ಕೊಟ್ಟಿಲ್ಲ ಅಂತ ಕೇಳಕ್ಕೆ ಬರ್ತಾರ. ನಡಬರ್ಕ ನಿಮ್ಮಂಥ ಪ್ರಜ್ಞಾವಂತ ಪಾಲಕರು ಬರ್ತಾರ. ಏನಂತ? ಸರ್ ನಮ್ಮ ಮಕ್ಕಳು ಬೂಟು ಸರಿಗಿಲ್ಲ, ನಮ್ಮ ಮಕ್ಕಳು ಅಂಗಿ ಸರಿಗಿಲ್ಲ. ಇಷ್ಟೆಲ್ಲ ಕೆಲಸ ಮಾಡಿ ಮಕ್ಕಳಿಗೆ ಒಳ್ಳೆ ಪಾಠ ಮಾಡಿದ್ರು ಜನ ಏನಂತಾರೆ? ಸರ್ಕಾರಿ ಶಾಲೆ ಸರಿಗಿಲ್ಲ, ಮಾಸ್ತರ್ ಪಾಠ ಮಾಡೋದಿಲ್ಲ. ಇಷ್ಟೆಲ್ಲ ಕೆಲಸ ಅವ್ರಿ ಮಾಸ್ತರ? ಇಷ್ಟೇ ಹೇಳ್ರಿ ಯಜಮಾನ್ರ, ಇನ್ನೂ ಭಾಳ ಅದಾವ. ಈ ಜನಗಣಿತಿಗೂ ನಾವು ಬೇಕು, ಮಕ್ಕಳ ಗಣಿತಿಗೂ ನಾವು ಬೇಕು. ಶಾಲೆ ಬಿಟ್ಟರು ಜವಾಬ್ದಾರಿ ನಮ್ಮದೇ, ಶಾಲೆಗೆ ಬಂದರೂ ಜವಾಬ್ದಾರಿ ನಮ್ಮದೇ. ಆನೆಕಾಳು ರೋಗ ಗುಳಿಗೆ ಹಂಚಕ್ಕೂ ನಾವು ಬೇಕು, ಎಲೆಕ್ಷನ್ ಕಾರ್ಡು ಹಂಚಕ್ಕಬೇಕು. ಇಷ್ಟೆಲ್ಲ ಕೆಲಸ ಮಾಡಿ ನಿಯತ್ತಾಗಿ ಮಕ್ಕಳಿಗೆ ಪಾಠ ಮಾಡಿದ್ರು ಜನ ಏನಂತಾರ? ಸರ್ಕಾರಿ ಸಾರಿ ಸರಿ ಇಲ್ಲ, ಮಾಸ್ಟರ್ ಪಾಠ ಮಾಡಂಗಿಲ್ಲ. ಮಾಸ್ತರ ನಿಮಗೇನ್ರಿ ತಿಂಗಳಾಗಣ 40,000 ಗಸ 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 ಎಣಿಸ್ತಪ್ಪ, ಏನು ನನಗೆ ಕೊಡ್ತೆ? ಹೌದೌದು, ತಿಂಗಳ ಕೂಡಲೇ ಗಸ 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 ನೋಟ್ ಎಣಿಸ್ತಾನೆ. ಇಲ್ಲಂದಿಲ್ಲ ಯಜಮಾನ್ರೆ, ನಿಮ್ದು ಎಷ್ಟು ಎಕರೆ ಹೊಲ ಐತಿ? ಒಂದು 10 ಎಕರೆ ಆದ್ರಿ. 10 ಎಕರೆ ಐತಿ. ಈ 10 ಎಕರೆ ಹೊಲದಾಗ ಗೊಬ್ಬರ ಹಾಕೋದು, ಬೀಜ ಬಿತ್ತೋದು, ರಾಶಿ ಮಾಡೋದು, ನೀರು ಹಾಯಿಸೋದು ನೀವು ಒಬ್ಬರ ಮಾಡ್ತೀರೇನ? ಒಬ್ಬರಿಂದ ಹೆಂಗ್ ಸಾಧ್ಯ ತೋಮರ? ಯಾಕೆ ಮಾಡೋದಿಲ್ಲ? ನೀವು ಒಬ್ಬರ ಮಾಡ್ಬೇಕಲ್ಲ. ಆಳುಗಳು ಹಚ್ತೀವಿ. ನೋಡ್ರಿ, 10 ಎಕರೆ ಹೊಲನ ಒಬ್ಬರ ಕೈಲೇ ಮಾಡೋಕ್ಕಾಗೋದಿಲ್ಲ. ಹಂಗ 300 ಜನ ವಿದ್ಯಾರ್ಥಿಗಳಿಗೆ ನಾವು 3 ಶಿಕ್ಷಕರು ಪಾಠ ಮಾಡಬೇಕು. ಎಷ್ಟೋ ಯುವಕರು ಕೆಲಸ ಇರಲಾರ್ದ ಖಾಲಿ ಮನೆ ಕುಂತಾರ. ಅಂಥವ್ರು ಸರ್ಕಾರದವರು ಕ್ಲರ್ಕ್ ಆಗಿ ನೇಮಕ ಮಾಡಲಿ, ಅವ್ರಿಗೊಂದು ಜೀವನ ಕೊಟ್ಟಂಗೆ ಆಗ್ತದೆ. ಎಲ್ಲಿ ಬಿಡ್ರಿ, ಅವೆಲ್ಲ ನಿಮ್ಗೆ ಹೇಳಿದ್ರೆ ಉಪಯೋಗ ಇಲ್ಲ. ನಿಮ್ಮ ಹೆಸರು ಏನಂದ್ರಿ? ಬೆಂಕಿ ಬಸಣ್ಣ. ಬೆಂಕಿ ಬಸಣ್ಣ ಅವ್ರ. ನೀವು ಸಣ್ಣವರಿದ್ದಾಗ ಮಾಸ್ತರ್ ನಿಮ್ಗೆ ಹೊಡಿತಿದ್ರ? ದನ ಕೊಡ್ದಂಗೆ ಹೊಡಿತಿದ್ರಿ. ಯಾಕೆ ಹೊಡಿತಿದ್ರು? ಸರಿಗೆ ಪಾಠ ಕಲ್ರಿ ಅಂತ ಹೊಡಿತಿದ್ರು. ವೆರಿ ಗುಡ್ ಬಸಣ್ಣವ್ರ, ನಿಮ್ಮ ಶಿಕ್ಷಕರು ನಿಮ್ಗೆ ಚಲೋ ಪಾಠ ಮಾಡ್ಯಾರ. ಈಗ ನಾವೇನಾದ್ರೂ ಮಕ್ಕಳಿಗೆ ಹೊಡ್ಯಕ್ಕೆ ಹೋದ್ರೆ ನಿಮ್ಮಂಥ ಪಾಲಕರು ಬರ್ತಾರ. ಯಾಕ್ರೀ ಮಾಸ್ತರ ನಮ್ಮ ಮಕ್ಕಳಿಗೆ ನಾವ ಹೊಡಿಯೋದಿಲ್ಲ, ನೀವ್ಯಾಕೆ ಹೊಡಿತೀರಂತ ಕೇಳ್ತಾರೆ. ಬಸಣ್ಣವ್ರ, ಒಂದು ಗಾದಿ ಮಾತೈತೆ ನೆನಪಿರ್ಬೇಕು ನಿಮ್ಗೆ. ಚೆಡಿ ಏಟು ಚಮ್ ಚಮ್ ವಿದ್ಯಾಯೇ ಘಮ್ ಘಮ್ ಅಂತ. ಏಟು ಬಿದ್ದಾಗಲೇ ವಿದ್ಯೆ ಚೆನ್ನಾಗಿ ಬರ್ತಿತ್ತು. ಇವತ್ತು ಮಾಸ್ತರ್ ಹೊಡಿಯೋದು ಬಿಟ್ಟದಕ್ಕೆ ಪೊಲೀಸರು ಲಾಟಿ ಏಟು ಜಾಸ್ತಿ ಬೀಳಕತ್ತೇವ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ. ನಾವು ಓದ್ತಿರ್ಬೇಕಂದ್ರೆ ಗುರು ಅಂದ್ರಂದ್ರು ಭಯ ಇತ್ತು. ಗುರುಗಳು ಬಂದರೆ ಹೆಂಗಂತಿದ್ವಿ? ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆದ್ರೆ ಈಗ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ಏನ್ ಮಹ. ಗುರುಗಳಿಗೆ ಮರ್ಯಾದೆ ಇಲ್ದಂಗೆ ಆಗ್ಯದ. ಯಾಕಂದ್ರೆ ಭಯ ಇಲ್ಲ. ಬಸಣ್ಣವರೇ, ಮನುಷ್ಯನಿಗೆ ವಿದ್ಯಾರ್ಥಿಗಳಿಗೆ ಭಯ ಇರಬೇಕು. ಭಯ ಇದ್ದಲ್ಲಿ ಶ್ರದ್ಧೆ ಇರುತ್ತಾ, ಶ್ರದ್ಧೆ ಇದ್ದಲ್ಲಿ ವಿದ್ಯೆ ಇರುತ್ತಾ. ಇಷ್ಟೆಲ್ಲ ಸಮಸ್ಯೆ ನಡುವೆಯೂ ಮಕ್ಕಳಿಗೆ ಒಳ್ಳೆ ಪಾಠ ಮಾಡಿದ್ರು ಜನ ಏನಂತಾರ? ಸರ್ಕಾರಿ ಶಾಲೆ ಸರಿಗಿಲ್ಲ, ಮಾಸ್ತರ್ ಪಾಠ ಮಾಡೋದಿಲ್ಲ. ಸರ್ಕಾರಿ ಶಾಲೆ ಮಾಸ್ತರ್ ಬರೀ ಪಾಠ ಮಾಡೋದಿಲ್ಲ, ಜೀವನ ಹೆಂಗೆ ಕಟ್ಕೋಬೇಕು, ಯಾವ ರೀತಿ ಬದುಕಬೇಕು, ಜೀವನದ ಸಮಸ್ಯೆಗಳನ್ನು ಯಾವ ರೀತಿ ಎದುರಿಸಬೇಕು, ಜೀವನದಲ್ಲಿ ಶಾಂತಿ ಸಹನೆ ಜೊತೆಗೆ ಯಾವ ರೀತಿ ಬಾಳಬೇಕಂತ ಹೇಳಿಕೊಡೋದು ನಮ್ಮ ಸರ್ಕಾರಿ ಶಾಲೆ ಮಾಸ್ತರ್. ಇಷ್ಟೆಲ್ಲ ಹೇಳಿಕೊಟ್ರು ಜನ ಅನ್ನೋದು ಒಂದ, ಸರ್ಕಾರಿ ಶಾಲೆ ಸರಿಗಿಲ್ಲ, ಮಾಸ್ತರ್ ಪಾಠ ಕಲಿಸೋದಿಲ್ಲ. ಈ ಮಾಸ್ತರ್ ಪಾಠಗಳು ಭಾಳ ಚಲೋ ಹೇಳಕತ್ತಾರ. ಆದರೆ ಕೆಲವು ಸರ್ಕಾರದ ರೀತಿ ನೀತಿಗಳು ನನ್ನ ಪ್ರಕಾರ ಸ್ವಲ್ಪ ತಪ್ಪಾಯ್ತು ಅನ್ಸಕತ್ತದ.
ಒಬ್ಬ ವಿದ್ಯಾರ್ಥಿ ಎಷ್ಟರ ದಡ್ಡ ಇದ್ರೂ ನಾವು ಪಾಸ್ ಮಾಡಬೇಕು. ಇದು ನಮ್ಮ ಶಿಕ್ಷಣದ ವ್ಯವಸ್ಥೆ. ಒಬ್ಬ ಮಾಸ್ತರ್ ಪಾಠ ಮಾಡೋದಕ್ಕಿಂತ ದಾಖಲೆಗಳನ್ನು ಮೇಂಟೈನ್ ಮಾಡೋದು ಮುಖ್ಯ. ಇದು ನಮ್ಮ ಶಿಕ್ಷಣದ ವ್ಯವಸ್ಥೆ. ಅಕ್ಕಿ ತಂದು ಕೊಡೋರು ಯಾರು, ಬ್ಯಾಳೆ ತಂದು ಕೊಡೋರು ಯಾರು, ಬೂಟ್ ತಂದು ಕೊಡೋರು ಯಾರು, ಬಟ್ಟೆ ತಂದು ಕೊಡೋರು ಯಾರು? ಅದರಲ್ಲಿ ಏನಾದರೂ ತಪ್ಪಾದರೆ ಬಂದು ಬೈಯೋದ್ಯಾರಿಗೆ? ನಮ್ಮಂಥ ಶಿಕ್ಷಕರಿಗೆ. ಇದು ನಮ್ಮ ಶಿಕ್ಷಣದ ವ್ಯವಸ್ಥೆ. ಇಷ್ಟೆಲ್ಲ ಸಹಿಸ್ಕೊಂಡು ಅನಿಸ್ಕೊಂಡು ಮಕ್ಕಳಿಗೆ ನಾವು ಪಾಠ ಮಾಡ್ಬೇಕಂತೀವಿ. ಯಾಕ? ನಾವು ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದೀವಿ. ಅದರ ಜನ ಏನಂತಾರ? ಸಾಬ್ರೆ ಮುಂದಿನ ಹೇಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಮಗೆ ಬಾಯ್ಪಟ್ಟಾಗಿ ಹೋಯ್ತು. ಸರ್ಕಾರಿ ಶಾಲೆ ಸರಿಗಿಲ್ಲ, ಮಾಸ್ತರ್ ಪಾಠ ಮಾಡಂಗಿಲ್ಲ. ರಾಮಾಯಣ ಮಹಾಭಾರತನೇ ದೊಡ್ಡ ಕಥೆ ಅಂತ ಮಾಡಿದ್ದೀನಿ ರೀ ನಾನು. ನಿಮ್ಮದು ಅದಕ್ಕಿಂತ ದೊಡ್ಡದದ ಬಿಡ್ರಿ. ಅಲ್ರಿ ಇಷ್ಟೆಲ್ಲ ಸರ್ಕಾರಿ ಶಾಲೆ ಬಗ್ಗೆ ಮಾತಾಡೋರು ನೀವು, ನಿಮ್ಮ ಮಕ್ಕಳನ್ನ ಯಾಕೆ ಸರ್ಕಾರಿ ಶಾಲೆಗೆ ಸೇರಿಸೋದಿಲ್ಲ? ಅದ್ರನ್ನ ಹೇಳಪ್ಪ ಮಾಸ್ತರ. ಒಳ್ಳೆ ಪ್ರಶ್ನೆ ಬೆಂಕಿ ಬಸಣ್ಣವರ. ಇದೇ ಪ್ರಶ್ನೆ ನೀವು ಸರ್ಕಾರ ಕೇಳ್ರಿ. ಯಾಕ ಸರ್ಕಾರಿ ನೌಕರಿ ಮಾಡೋರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸೋದಿಲ್ಲ ಅಂತ? ಅಷ್ಟೇ ಯಾಕೆ ಸರ್ಕಾರದವರು ಒಂದು ಹೊಸ ಕಾನೂನ ಮಾಡಲಿ, ಸರ್ಕಾರಿ ನೌಕರಿ ಮಾಡೋರು ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ. ಒಂದು ವೇಳೆ ಸೇರಿಸದಿದ್ದರೆ ನೌಕರಿಯಿಂದ ವಜಾ ಮಾಡಲಾಗುವುದು ಅಂತ ಹೊಸ ಕಾನೂನು ಮಾಡಲಿ. ಮಾಡೋದಿಲ್ಲ. ಯಾಕ? ಅವ್ರಿಗೆ ಗೊತ್ತು ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಯಾವ ರೀತಿ ಕೆಲಸ ಕೊಡ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡಕ್ಕಾಗಿ ಜೀವ ಕೊಡ್ತೀನಿ ಅಂತಾರ. ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸೋದಿಲ್ಲ. ಕನ್ನಡ ಸರ್ಕಾರಿ ಶಾಲೆ ಉಳಿಸೋ ಸಲುವಾಗಿ ಎಷ್ಟೋ ಹೋರಾಟಗಳು ಮಾಡ್ತಾ ಇದ್ದಾರೆ. ಹೋರಾಟದ ಜೊತೆಗೆ ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಿದ್ರೆ ಎಷ್ಟೋ ಕನ್ನಡ ಶಾಲೆಗಳು ಮುಚ್ಚೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಎಲ್ಲರೂ ಕನ್ನಡದ ಬಗ್ಗೆ ಭಾಳ ಚಲೋನೆ ಮಾತಾಡ್ತಾರ, ಆದರೆ ಯಾರು ಕನ್ನಡ ಶಾಲೆಗೆ ಸೇರಿಸೋದಿಲ್ಲ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಎಲ್ರಿಗೂ ಸರ್ಕಾರಿ ಸೌಲಭ್ಯ ಬೇಕು, ಸರ್ಕಾರಿ ಶಿಕ್ಷಣ ಬೇರೆ. ಎಲ್ಲ ಹೆಣ್ಮಕ್ಳಿಗೂ ಸರ್ಕಾರಿ ನೌಕರಿ ಗಂಡ ಬೇಕು, ಆದರೆ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಓದೋದು ಬೇಡ ರೀ. ಇದೆಲ್ಲದರ ನಡುವೆಯೂ ಎಷ್ಟೋ ಕನ್ನಡ ಸರ್ಕಾರಿ ಶಾಲೆಗಳು ರಾಜ್ಯಕ್ಕೆ ಮಾದರಿಯಾಗ್ಯವ. ಕಾರಣ ಅಲ್ಲಿ ಕೆಲಸ ಮಾಡುವ ಶಿಕ್ಷಕರ ಶ್ರಮ ಮತ್ತು ಸರ್ಕಾರಿ ಶಾಲೆ ಹಿತೈಷಿಗಳ ಶ್ರಮ ಅಂತ ಹೇಳ್ಬೋದು. ಇಷ್ಟೆಲ್ಲ ಮಾಡಿದ್ರು ಕೆಲವು ಜನ ಏನಂತಾರ, ಸರ್ಕಾರಿ ಶಾಲೆ ಸರಿಗಿಲ್ಲ, ಮಾಸ್ತರ್ ಪಾಠ ಕಲಿಸೋದಿಲ್ಲ. ಆವಾಗ ಒಂದು ಪ್ರಶ್ನೆ ಕೇಳಿದ್ರಿ ನೀವು, ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಯಾಕೆ ಸೇರಿಸೋದಿಲ್ಲ ಅಂತ. ಬೆಂಕಿ ಬಸಣ್ಣವರ, SSLC ರಾಜ್ಯಕ್ಕೆ 2ನೇ ಸ್ಥಾನ ಬಂದಿದ್ದು ಯಾರು ಗೊತ್ತಾ? ನಮ್ಮ ಶಾಲೆ ವಿದ್ಯಾರ್ಥಿ ರಜಿಯಾ ಬೇಗಮ್ ಅಂತ. ಆ ರಜಿಯಾ ಬೇಗಮ್ ಯಾರು ಗೊತ್ತಾ? ನಮ್ಮ ಶಾಲೆ ಸಹ ಶಿಕ್ಷಕ ಮಹಮ್ಮದ್ ಸರ್ ಮಗಳು. ಗೊತ್ತಾಯ್ತೇನ್ರಿ? ಸರ್ಕಾರಿ ಶಿಕ್ಷಕರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ. ಯಾರೋ ಒಬ್ಬ ಮಾಸ್ತರ್ ಮಕ್ಕಳ ಕಲಿಸಿಲ್ಲ ಅಂದರೆ ಎಲ್ಲ ಮಾಸ್ತರ್ ಮಕ್ಕಳ ಹಂಗೆ ತಿಳ್ಕೊಬಾರ್ದು. ಬೆಂಕಿ ಬಸಣ್ಣವ್ರ, ನಮ್ಮ ಜನನ ಹಂಗೆ ಬಿಡ್ರಿ. 100 ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಕೇಳೋದಿಲ್ಲ, ಒಂದು ತಪ್ಪು ಕೆಲಸ ಮಾಡಿದ್ರೆ ಬೆಟ್ಟು ಮಾಡಿ ತೋರಿಸ್ತಾರೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದವರು ಎಲ್ಲ ಕ್ಷೇತ್ರದಲ್ಲೂ ಹೋದರ. ಡಾಕ್ಟ್ರು ಹೋದರ, ಇಂಜಿನಿಯರ್ ಹೋದ್ರ, ಲಾಯರ್ ಅದರ, ಸೈಂಟಿಸ್ಟು ಹೋದರ. ಅಷ್ಟೇ ಯಾಕ್ರಿ, ನಾವೆಲ್ಲರೂ ಆರಾಮಾಗಿದ್ದೀವಿ ಅಂದರೆ ಅನ್ನ ನೀಡೋ ರೈತರು, ದೇಶ ಕಾಯ ಯೋಧರು ಅವರೆಲ್ಲ ಓದಿದ್ದು ಸರ್ಕಾರಿ ಶಾಲೆ. ಆದರೆ ದುರಾದೃಷ್ಟ ಏನಂದರೆ ಇವರೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆ ಸೇರಿಸೋದಿಲ್ಲ. ಯಾಕಪ್ಪ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆ ಸೇರಿಸೋದಿಲ್ಲ ಅಂತ ಕೇಳಿದರೆ ಏನಂತಾರ? ಸರ್ಕಾರಿ ಶಾಲೆ ಸರಿಗಿಲ್ಲ, ಮಾಸ್ತರ್ ಪಾಠ ಮಾಡೋದಿಲ್ಲ. ಮಾಸ್ಟರ್ ಕಾಂತಾರ ಪಿಕ್ಚರ್ಕಿಂತ ದೊಡ್ಡದ ಬಿಡ್ರಿ ನಮ್ಮ ಕತೆ. ಬೇಡ ಸಾಬ್ರೆ, ಏನೋ ಇವನ ಮಾತು ಕೇಳಿ ಬಂದಿದ್ದೇನೆ ರೀ. ನಾನು ಏನಾರ ಹೆಚ್ಚು ಕಡಿಮೆ ಅಂದಿದ್ರೆ ದಯವಿಟ್ಟು ಕ್ಷಮ ಮಾಡ್ರಿ ಸಾಬ್ರೆ, ತಪ್ಪಾಯ್ತು. ನೀವೇನು ಮಾರೇತೋ ಹಿಂಗೆ ಉಗಳಿದ್ರಲ್ಲ, ನನಗೆ ಒಳಗಿನ ಕಣ್ಣ ತಿರ್ತಿ ನೋಡಿ, ಕ್ಷಮ ಮಾಡಿಬಿಡ್ರಿ ಸಾಬ್ರೆ. ಬಸಣ್ಣವ್ರ, ಇದ್ರಾಗ ನಿಮ್ದು ಏನೂ ತಪ್ಪಿಲ್ಲ, ಏನೇನೂ ತಪ್ಪಿಲ್ಲ. ಈ ಬೂಟ್ ಕೇಳಕ್ಕೆ ಬಂದಂಗ ಪಾಲಕರು ಯಾವಾಗ ಶಿಕ್ಷಣದ ಬಗ್ಗೆ ಕೇಳಕ್ಕೆ ಬರ್ತಾರೋ ನಾನು ಅಂತೀನಿ. ಒಂದು ಮಾತು ಹೇಳ್ತೀನಿ, ಶಿಕ್ಷಕರು ಚೆನ್ನಾಗೇ ಪಾಠ ಮಾಡ್ತಾಯಿದಾರ, ಆದರೆ ಕೆಲವೊಂದು ಮೇಲಿನ ಒತ್ತಡದಿಂದ ಕಲಿಸೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಹಂಗಂತೇಳಿ ಸರ್ಕಾರಿ ಶಾಲೆ ಮಾಸ್ತರ್ ಕಲಿಸೋದಿಲ್ಲ ಅನ್ನೋದು ಭಾಳ ತಪ್ಪು. ಇವತ್ತು ಸರ್ಕಾರಿ ಶಾಲೆ ಬೆಳಿಬೇಕಂತೇಳಿ ಎಷ್ಟೋ ಸಂಘ ಸಂಸ್ಥೆಗಳು ಕಾಳಜಿ ವಹಿಸಿ ಬಣ್ಣ ಸುಣ್ಣ ಹಚ್ಚಿ ಸರ್ಕಾರಿ ಶಾಲೆಗೆ ಮರುಜೀವ ಕೊಡ್ಲಿಕ್ಕೈತಾರೆ. ಅಂಥ ಸಂಘ ಸಂಸ್ಥೆಗಳು ಬೆಳಿಬೇಕ್ರಿ, ಅಂದಾಗ ಮಾತ್ರ ನಮ್ಮ ಕನ್ನಡ ಶಾಲೆಗಳು ಉಳಿತಾವ. ಈ ಕನ್ನಡ ಸರ್ಕಾರಿ ಶಾಲೆಗೆ ಮಕ್ಕಳು ಯಾವಾಗ ಜಾಸ್ತಿ ಬರ್ತಾರಂದ್ರೆ, ಲಕ್ಷಾಂತರ ರೂಪಾಯಿ ಕೊಟ್ಟು ಮಕ್ಕಳು ಓದಿಸಿದ್ರೆ ಮಾತ್ರ ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರಂತ ಮನೋಭಾವ ಬಿಟ್ಟಾಗ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಾರೆ. ಅದಕ್ಕೂ ಒಂದು ಟೈಮ್ ಬರುತ್ತಾ, ಸರ್ಕಾರಿ ಶಾಲೆ ತುಂಬಿ ತುಳುಕುವ ದಿನ ಬರುತ್ತಾ. ನಾವು ಓದ್ತಾ ಇರ್ಬೇಕಾದ್ರೆ ಬಸಣ್ಣವರ ಹಂಗಿದ್ರೆ ಚಡ್ಡಿ ಇರ್ತಿರ್ಲಿಲ್ಲ, ಚಡ್ಡಿ ಇದ್ರೆ ಹಂಗಿರ್ತಿರ್ಲಿಲ್ಲ. ಏನು ಮಾಡ್ತಾರೆ, ಕಷ್ಟ ಇತ್ತು. ಆದರೆ ಈಗ ಸರ್ಕಾರದವರು ಎಲ್ಲ ಸೌಲಭ್ಯ ಕೊಟ್ಟಾರ, ಮಕ್ಕಳು ಬರ್ತಾ ಇಲ್ಲ. ಮಕ್ಕಳು ಬಂದರೂ ಪಾಲಕರು ಕಳಿಸ್ತಾ ಇಲ್ಲ. ಯಾಕ್ರಿ ಕಳಿಸೋದಿಲ್ಲ ಅಂದರೆ ಸರ್ಕಾರಿ ಶಾಲೆ ಸರಿಗಿಲ್ಲ, ಪಾಠ ಮಾಡೋದಿಲ್ಲ ಅಂತಾರ್ರಿ. ಬೆಂಕಿ ಬಸಣ್ಣವರ, ವಿಚಾರ ಮಾಡ್ರಿ. ಸಾಬ್ರೆ, ಏನೋ ಇವನ ಮಾತು ಕೇಳಿ ಬಂದಿದ್ದೇನೆ ರೀ.
ತಪ್ಪಾಯ್ತು ರೀ. ಏಯ್ ಬೋಟು ಇಲ್ಲಿ ಟೇಬಲ್ ಮೇಲೆ ಇಡ್ತಾರೆ ಎಂಥವನಪ್ಪ ನೀನು. ತಪ್ಪಾಗಿದ್ರೆ ಸಾಬ್ರೆ ನಾವು ಕ್ಷಮ ಮಾಡಿಬಿಡ್ರಿ. ನಿಮ್ದೇನು ತಪ್ಪಾಗಿಲ್ಲ ಸಾಹೇಬ್ರ, ಹೋಗ್ರಿ ಟೈಮ್ ಆಗುತ್ತೆ ಕ್ಲಾಸಿಗೆ. ಇವು ಚೀಲದಾಗ ಹಾಕಿ. ಸರ ಚಸ್ಮಾ ತಗೋರಿ. ಹೌದು ನೋಡ್ರಿ ಸಾಬ್ರೆ, ಗದ್ದಲದಾಗ ಮರ್ತು ಬಿಟ್ಟಿನ್ರಿ. ಬರ್ತೇನ್ರಿ ಸಾಬ್ರೆ, ಇದು ಡಬ್ಬ ಇದ್ರೆ ನಮ್ಮ ಜೀವನ ನಡೀತದ್ರಿ. ನಮಸ್ಕಾರ ಸರ್. ನಮಸ್ಕಾರ ರೀ ಸರ್, ಬರ್ತೇನ್ರಿ. ಬರ್ರಿ ಸರ್. ಸರ್ ಆ ಕ್ಲಾಸ್ ಹಿಂಗೈತೆ ನೋಡ್ರಿ ನಮ್ಮ ಕತೆ. ಎಲ್ಲೋ ಒಂದು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಪಾಠ ಮಾಡಿಲ್ಲ ಅಂದರೆ ಎಲ್ಲ ಸರ್ಕಾರಿ ಕನ್ನಡ ಶಾಲೆನೂ ಹಂಗೆ ಅನ್ಕೋಬಾರ್ದು. ಕನ್ನಡ ಸರ್ಕಾರಿ ಶಾಲೆ ಪಾಠ ಅಮ್ಮನ ಕೈ ಊಟ, ಸುಂದರ ಜೀವನಕ್ಕೆ ಮುನ್ನೋಟ. ಒಂದು ಮಾತು ಹೇಳ್ತೀನಿ, ನಿಮ್ಮ ಮಕ್ಕಳನ್ನು ಕನ್ನಡ ಸರ್ಕಾರಿ ಶಾಲೆಗೆ ಸೇರಿಸಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಸರ್ಕಾರಿ ಶಾಲೆ ಸರಿಗಿಲ್ಲ, ಮಾಸ್ತರ್ ಪಾಠ ಮಾಡೋದಿಲ್ಲ ಅಂತ ಮಾತ್ರ ಹೇಳಬೇಡ್ರಿ. ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ನೋವಾಗುತ್ತಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ